ಓಕೆ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಇವತ್ತು ಆ್ಯಕ್ಚುಲಿ ನಾನು ಯಾವತ್ತು ನಮ್ಮೂರು ಅಂತೀನಲ್ಲ, ನಮ್ಮೂರಿಗಿರೋ ಒಂದು ಮೇನ್ ಲ್ಯಾಂಡ್ ಮಾರ್ಕ್ನೇ ಹೇಳಲಿಲ್ಲ. ಮುರುಡೇಶ್ವರ. ನಮ್ಮ ಮನೆಯಿಂದ ಮುರುಡೇಶ್ವರಕ್ಕೆ ಹಬ್ಬ ಅಂದರೆ ಒಂದು 10-15 ಕಿಲೋಮೀಟ್ರ್ ಆಗ್ಬೋದು, ಆಯಿತಾ. ಸೊ ಮುರುಡೇಶ್ವರದಲ್ಲಿ ಒಂದು ಬೀಚ್ ಇದೆ, ವೇರ್ ಯು ಕ್ಯಾನ್ ರೈಡ್ ಇನ್ ದ ಬೀಚ್, ಆಯಿತಾ. ಸೊ ದ್ಯಾಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ಸ್ ಅಬೌಟ್ ಮೈ ಪ್ಲೇಸ್ ಟು. ಲೈಕ್ ಬೀಚಲ್ಲಿ ಗಾಡಿ ಓಡಿಸೋದಿದೆಯಲ್ಲ, ಸಖತ್ ಮಜಾ ಕೊಡುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ನಾನು ಯಾವಾಗಲೂ ಯೂಶ್ವಲಿ ಒಂದು ಫುಲ್ ಫೀಲ್ಸಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಇಲ್ಲೊಂದು ಲೈಕ್ ಜಾಸ್ತಿ ಟೈಮ್ ಬಂದಿಲ್ಲ, ಬಟ್ ಬರ್ತೀನಿ, ಚೆನ್ನಾಗಿರುತ್ತೆ. ಓಕೆ, ಮುಂದೆಗಡೆ ಕಾಣಿಸ್ತಿರ್ಬೋದು ನಿಮ್ಗೆ ಆಲ್ರೆಡಿ ಬೀಚ್. ಐ ಲವ್ ಡೂಯಿಂಗ್ ಇಟ್ ಮ್ಯಾನ್, ಬಿಕಾಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಬೀಚಲ್ಲಿ ಗಾಡಿ ಓಡಿಸೋದು. ಬಟ್ ಇವಾಗ ಪ್ರಾಬ್ಲಮ್ ಏನಂದರೆ ಐ ಥಿಂಕ್ ನನ್ನ ಕಾಲೆಲ್ಲ ಒದ್ದೆ ಆಗ್ಬಿಡುತ್ತೆ, ಬಿಕಾಸ್ ಇದ್ರ ಮಡ್ಗಾಡು ಎತ್ಕೊಬಿಟ್ಟಿದೆ ಮೇಲೆಗಡೆ. ವೆಲ್, ಟ್ರೈ ಮಾಡೋಣ ಗಾಡಿ ಇಳಿಸೋಕ್ಕೆ. ಇಲ್ಲಿ ಸ್ಯಾಂಡಲ್ಲಿ ಒಂದು ಸ್ವಲ್ಪ ಕಷ್ಟ ಗಾಡಿ ಮೂವ್ ಮಾಡೋದು, ಇಲ್ಲೊಂದು ಸ್ವಲ್ಪ ಮೂವ್ ಆಗಿಬಿಟ್ರೆ ಮೂವ್ ಆದಂಗೆ ಗಾಡಿ. ವೆಲ್, ಇಫ್ ಯು ಲೂಸ್ ದ ಮೊಮೆಂಟಮ್ ಏನಾಗುತ್ತೆ ಗೊತ್ತಾ, ಜಾಮ್ ಆಗಿಬಿಡುತ್ತೆ ಗಾಡಿ. ಬಂತೆ ನಾನು. ವೆಲ್, ಯು ಮೇಡ್ ಇಟ್ ಟು ದ ಹಾರ್ಡ್ ಸ್ಯಾಂಡ್, ಐ ಗೆಸ್ ಸೊ. ಹಚ್ಬೇಕಾದ್ರೆ ಇರೋದು ಇವಾಗ ಗುರು, ನೆನ್ಸ್ಕೋತೀನಿ. ಹೌಸ್ ಇಟ್? ಐ ಲವ್ ದಿಸ್ ಮ್ಯಾನ್. This feels so good and so lively, dude. ಒಂದು ಸ್ವಲ್ಪ ಯಾಮಾರೋದು ಹೆಂಗ್ಸ್ಕೋತೀವಿ, ಅದು ಹತ್ರ ನಿಜ. ಆ ಕಡೆ ಜನ ಇದ್ದಾರೆ, ಹೋಗ್ಬೇಕಾ ಬೇಡವಾ? ಇನ್ನೊಂದು ಕಡೆ ಹೋಗ್ಬರೋಣ ಬನ್ನಿ. ಇದನ್ ದಿಸ್ ಸಮಥಿಂಗ್ ಫನ್ ಮ್ಯಾನ್. ಇಲ್ಲೇ ಬೀಚ್ ಇದೆ, ಇಲ್ಲೇ ಗಾಡಿ. ಏಯ್, ಎಸ್, ಐ ಲವ್ ದಿಸ್ ಟು. ಒಂದು ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು, ಬಿಕಾಸ್ ಗಾಡಿ ತುಂಬ ಸ್ಲೋ ಆಗುತ್ತೆ ಇಲ್ಲಿ. ಹಾಯ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ವೀಲಿ ಟ್ರೈ ಮಾಡಬೇಕು ಅಂದಾಗ ಈ ಬೀಚ್ಗೆ ಬಂದ್ಬಿಟ್ಟು ಮಾಡಿದ್ದು. ಹಾಯ್, ಇಟ್ ಫೀಲ್ಸ್ ಸೋ ಗುಡ್. ABS ಆಫ್ ಮಾಡೋಣ. ಕನ್ಫಿಗರ್ ಆಫ್ ರೋಡ್, ABS mode, ABS goes to the off-road. Traction control already off ಇದೆ, ಕ್ವಿಕ್ ಶಿಫ್ಟರ್ ಇರಲಿ. ಥ್ರಾಟಲ್ ರೆಸ್ಪಾನ್ಸ್ ಆಫ್-ರೋಡ್, ಡಿಸ್ಪ್ಲೇ ಮೋಡ್ ಗುಡ್. ಈಗ ಡಿಸ್ಪ್ಲೇ ಮೋಡ್ನ ಚೇಂಜ್ ಮಾಡೋಣ, ಚೆನ್ನಾಗಿರುತ್ತೆ. ವೆಲ್, ಐ ಥಿಂಕ್ ದಿಸ್ ಈಸ್ ಬೆಟರ್ ನೌ. ಎಸ್, ಮತ್ತೆ ಇಳ್ಬಿಟ್ಟು ತೋರಿಸ್ಬಿಡೋದಲ್ಲ ಹೇಗಿದೆ ಅಂತ. ಎಸ್, ದ ಸ್ಲೈಡ್. ಡ್ಯಾಮ್ ಮ್ಯಾನ್, ಏನು ಮಜಾ ಬರುತ್ತೆ ಹೇಳಿ. ಆದರೂ ಇಲ್ಲಿ ಮೋಸ್ಟ್ಲಿ ಸ್ಟ್ಯಾಂಡ್ ಕೂರಲ್ಲ ಅನ್ಸುತ್ತೆ ಗಾಡಿಗೆ, ನೋಡೋಣ. ಪರವಾಗಿಲ್ಲ, ಕೂತಿದ್ದೇನೋ. ಅಲ್ಲಿ ದಿಸ್ ವಾಸ್ ಎ ಪ್ಲೇಸ್ ಐ ವಾಸ್ ಟಾಕಿಂಗ್ ಟು ಯು ಅಬೌಟ್. ಅಲ್ಲಿ ದೂರದಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗ್ಬೋದು ಮುರುಡೇಶ್ವರ. 2 ಇಲ್ಲ, ಮೇ ಬಿ 1.5. ಓಕೆ, 2. ನಂಗೆ ಆ್ಯಕ್ಚುಲಿ ಇದೊಂದು POV ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ.
ಫೈನಲಿ ಆಗ್ತಾ ಇದೆ ಇವತ್ತು. This is fun, Alva. This is what I wanted to show you in the first place. Yes. Stop here, I guess. Yes. ಫಸ್ಟ್ ಮನೆಗೆ ಗಾಡಿ ತೊಳಿಬೇಕು, ಏನು ಮಾಡ್ತೀವೋ ಬಿಡ್ತೀವೋ. Yes. It's fun and ವಾವ್ ಮ್ಯಾನ್, ಎಷ್ಟು ಸಗದಾಗಿ ಕಾಣಿಸ್ತಿದೆಯಲ್ಲ ಗಾಡಿ. Damn. Well, ಆ್ಯಕ್ಚುಲಿ ನನ್ನನ್ನು ನನ್ನ ಲೈಕ್ ಏನಂತಾರೆ ಒಂದು ನಿಮಿಷ. ಆ್ಯಕ್ಚುಲಿ ಐ ಡಿಂಟ್ ವಾಂಟ್ ಟು ಶೋ ಮೈ ಸೆಲ್ಫ್ ಇನ್ ದ ವಿಡಿಯೋ, ಆಯಿತಾ, ಬಿಕಾಸ್ ಐ ವಾಸ್ ರಿಯಲಿ ಇನ್ಸೆಕ್ಯೂರ್ ಅಬೌಟ್ ಮೈ ಬಾಡಿ ಆ್ಯಂಡ್ ಮೈ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಈಟಿಂಗ್ ಹೆಲ್ದಿ, ಐ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ರನ್ನಿಂಗ್ ಅಗೇನ್. ವೆಲ್, ಟ್ರಾನ್ಸ್ಫಾರ್ಮೇಷನ್ ಈಸ್ ಆನ್ ದಿ ವೇ ಗೈಸ್. ತುಂಬ ಚೇಂಜಸ್ ಇದೆ ಆಲ್ರೆಡಿ. ಐ ಆಮ್ ಜಸ್ಟ್ getting back to the handsome version of me, man, like that phase. Well, bidala, this is what I do usually, ಗೊತ್ತಾ. ಬರ್ತೀನಿ ಬೀಚ್ ಹತ್ರ, ಸುಮ್ಮನೆ ಕುತ್ಕೊಂಡು ಫಿಲಾಸಫಿಗಳನ್ನ ಯೋಚನೆ ಮಾಡ್ತೀನಿ, ಅಥವಾ ಐ ಹ್ಯಾವ್ ಅ ಸ್ಮಾಲ್ ಡೈರಿ ಆಫ್ ಮೈಂಡ್ ವೇರ್ ಐ ಕಮ್, ಐ ರೈಟ್ ಎವ್ರಿಥಿಂಗ್. ಸ್ವಲ್ಪ ಮೈಂಡ್ ಕ್ಲಿಯರ್ ಆಗುತ್ತೆ, ವಾಪಸ್ ಹೋಗ್ತೀನಿ. ವಾವ್, ದ ಸನ್ಸೆಟ್ ಈಸ್ ನೈಸ್ ಅಲ್ವಾ ಇವತ್ತು. ವೆಲ್, ತುಂಬ ಗಾಳಿ ಸೌಂಡ್ ಕೇಳಿಸ್ತಿರ್ಬೋದೇನೋ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಮೋಸ್ಟ್ಲಿ ಮುರುಡೇಶ್ವರ, ಲೈಕ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿದೆಯಲ್ವಾ ಗೊತ್ತಿಲ್ಲ, ಆಗ್ತಾ ಇರ್ಬೋದು. ಆ್ಯಕ್ಚುಲಿ ಒಂದು ಥಿಂಗ್ ಐ ಆಮ್ ವರಿಡ್ ಅಬೌಟ್ ರೈಟ್ ನೌ ಇಸ್ ಗಾಡಿನ ಹೆಂಗಪ್ಪ ಮೇಲೆ ಹಚ್ಚೋದು ಅಂತ, ಬಿಕಾಸ್ ಅಲ್ಲಿ ತುಂಬ ಸ್ಕಿಡ್ ಆಗ್ತಿತ್ತು. ಆ್ಯಂಡ್ ತೊಳೋದು ಕಷ್ಟ ಇದೆ ಗಾಡಿ, ಇದು ಹೆವಿ ಇದೆ. ಏಜ್ ಸಕ್ಕದಾಗಿ ಅನಿಸಿದೆ. ತಡೀರಿ, ಕ್ಯಾಮ್ರಾ ತೆಗ್ಬಿಡೋಣ ಅಲ್ಲಿಂದ. ಲೈಕ್ ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ ಇದೆ ಆಯಿತಾ ಇದು. ಲೈಕ್ ಮೇ ಬಿ ಮೋರ್ ದೆನ್ ದ್ಯಾಟ್. ಎಷ್ಟು ಮಜಾ ಬರುತ್ತೆ ಅಂದರೆ ಓಡ್ಸಕ್ಕೆ ಮಾತ್ರ. ಲೈಕ್ ಯು ಕ್ಯಾನ್ ಕೀಪ್ ಗೋಯಿಂಗ್ ಆ ಕಡೆ. ವಾವ್. ಸೊ ಅಲ್ಲಿಂದ ಅಲ್ಲಿ ತನಕ ಹತ್ತತ್ರ 3 ಕಿಲೋಮೀಟರ್ ಇದೆ ಅನಿಸುತ್ತೆ. ಓಡ್ಸಕ್ಕೆ ಮಜಾ ಇದೆಯಲ್ಲ. ಯು ಕ್ಯಾನ್ ಜಸ್ಟ್ ಕೀಪ್ ಗೋಯಿಂಗ್. ಒಂದು ಸ್ವಲ್ಪ ವೇವ್ಸ್ ಬರ್ಬೋದು ಅಷ್ಟೇ, ಬಿಟ್ರೆ ಫನ್. ವೆಲ್, ನೀರೊಳಗೆ ಹೋಗೋ ಇಂಟೆನ್ಷನ್ ಅಂತೂ ಇಲ್ಲ ನನಗೆ. ರನ್ನಿಂಗ್ ಶೂಸ್ ಬೇರೆ ಹಾಕೊಬಂದಿದ್ದೀನಿ, ಬೇರೆ ಶೂಸ್ ಇಲ್ಲದೆ. ಆಲ್ರೆಡಿ ಒದ್ದೆ ಆಗಿದೆ ಶೂಸು. ಓಕೆ, ಒದ್ದೆ ಆಗೋ ಅಲ್ಲಿ ತನಕ ನಿಂತ್ಕೊಳ್ಳೋಣ. ಸನ್ಸೆಟ್ ಮ್ಯಾನ್, ಏನು ಸಗದಾಗ ಅನಿಸಿದೆ ಆ್ಯಕ್ಚುಲಿ ಸನ್ಸೆಟ್ ಕೂಡ. ಓ ಶಿಟ್, ಇದು ಹಾಕೊಂಡ್ರೆ ಆ್ಯಕ್ಚುಲಿ ಕಲರ್ ಗ್ರೇಡ್ ಆದಂಗಿದೆ. ಪೋಲರೈಸ್ಡ್ ಅಲ್ವಾ. ಬೈಕ್ ಕೂಡ ಏನು ಸಗದಾಗ ಕಾಣಿಸ್ತಿದೆ. ಅಯ್ಯೋ, ಮೊನ್ನೆ ಅಷ್ಟೇ ತೊಳೆದಿದೆ ಗುರು ಬೈಕ್ನ. ಬಟ್ ಇಲ್ಲಿ ಮೇಲೆ ಹಚ್ಚೋದು ಹೆಂಗಪ್ಪ ಇವಾಗ? ಮತ್ತೆ ಅಲ್ಲಿಗೆ ಹೋಗಿ ಹಚ್ಬೇಕಾ? ಏನು ಕತೆ?
ರೆಡಿನಾ? ಅದನ್ನು ಟ್ರಯಲ್ ಮಾಡ್ತೀರಾ ಹೆಂಗೆ? ಡೈರೆಕ್ಟಾ? ರೆಡಿ ಮಾಡ್ಕೊ. ರೆಡಿ? ವೆಲ್, ಜಿಪ್ ಹಾಕಿದ್ನಲ್ಲ, ಶೇಟ್ ಕಾಲೆಲ್ಲ ಒದ್ದೆ ಗುರು. ಡ್ಯಾಮ್ ಮ್ಯಾನ್, ನೆಗ್ಸ್ಕೊಂಡೆ. ದೊಡ್ಡಲೆ ಅದು. ವೆಲ್, ಇವಾಗಿರೋದು ಮಜಾ ಹಚ್ಚೋದು ಮೇಲೆ. ಈಸಿ. ಐ ಗಾಟ್ ದಿಸ್. ಸ್ವಲ್ಪ ಥ್ರಾಟಲ್ ಕೊಡಬೇಕು, ಜಾಸ್ತಿ ಕೊಟ್ಟರೆ ಆಗಲ್ಲ. ಆ್ಯಂಡ್ ದಿಸ್ ಟೇಕ್ಸ್ ಎ ಲಾಟ್ ಆಫ್ ಎನರ್ಜಿ ಮ್ಯಾನ್. Oh, we did it. Well, fuck. I think I fucked up, man. Shit. ನನ್ನ ಕೂಲಿಂಗ್ ಗ್ಲಾಸ್ ಬಿದ್ದೋಯ್ತು ಎಲ್ಲೋ. ಹೋಯ್ತಾ? ಅಲ್ಲೇ ಬಿದ್ದಿರುತ್ತೆ ಬೈಕಲ್ಲಿ ಹಚ್ಚಿದ್ನೋ. ಓಕೆ, ಇಲ್ಲೇ ಬಟ್ ಅದು ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಮಿಷಿನ್ ಹುಡ್ಕೋದು ಕೂಲಿಂಗ್ ಗ್ಲಾಸ್ನ. ವೆಲ್, ಇಲ್ಲಿ ಬಿದ್ದಿದೆ ನೋಡಿ. ಹೋಗಿತ್ತಲ್ಲ ಗುರು 5,000. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ, ಚಿಂದಿಯಾಗಿ ಕಾಣಿಸ್ತಿದೆ. ಅದು ಹೊರೈದೊಂದು ಇದು ಅಷ್ಟೇ ಸಿನಿಮ್ಯಾಟಿಕ್ ಆಗಿ. ಎಲ್ಲ ಪಿಚ್ಚಿ ಆಗೋಯ್ತು, ಒದ್ದೆ ಎಲ್ಲ ಒದ್ದೆ. Wow, I feel like I'm in the 70s now. You know that horizon and this broken road. ತುಂಬ ಇಂಗ್ಲೀಷ್ ತೆಗ್ತೀನಿ ಗುರು. ಬನ್ನಿ ಹೋಗೋಣ. ಅಲ್ಲಿ ದೂರದಲ್ಲಿ ಇವಾಗ ಲೈಟ್ ಕಾಣಿಸ್ತಿರ್ಬೋದು. ಓಕೆ, ಇದರಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ಅದೇ ಮುರುಡೇಶ್ವರ. ಒಂದು ರೌಂಡ್ ಇನ್ನೇ ಹಾಕೋಬಿಟ್ಟು ಹೋಗೋಣ ಮೇಲೆ ತನಕ ಹೋಗಿ. ಸೊ ರೈಡ್ ಮೋಡ್ನ ಇವಾಗ ವಾಪಸ್ ಸ್ಟ್ರೀಟ್ಗೆ ಹಾಕ್ಕೊಳ್ಳೋಣ. ಜೈ ಹೋ, ಚಲೋ. ಆ್ಯಕ್ಚುಲಿ ಈ ರೋಡ್ ಎಷ್ಟು ಸಿನಿಮ್ಯಾಟಿಕ್ ಆಗಿದೆ ಅಂದರೆ, ವಾವ್, ಲೈಕ್ ಏನು ಹೇಳೋದು. ಒಂದು ಸ್ವಲ್ಪ ಹೊಂಡಗಂಡಿ ಬಿಟ್ರೆ. ಆ್ಯಕ್ಚುಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ನಂದೇನು ಮಜಲಾನ್ ಮೋಟರ್ ಅಂತ ಇದೆಯಲ್ಲ ಚಾನಲು, ಅದನ್ನು ನಾನು ವಾಪಸ್ಸು ಹೆಸರು ಚೇಂಜ್ ಮಾಡಿಬಿಟ್ಟು ಅಮಿತ್ ನಾಯ್ಕ್ ಅಂತಲೇ ಇಡ್ತಾ ಇದ್ದೀನಿ, ಆಯಿತಾ. ಬಿಕಾಸ್ ನಾನು ಕಾಲೇಜಲ್ಲಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಚಾನಲ್ ಇದು. ಆವಾಗ ಐ ವಾಸ್ ವೆರಿ ಮಚ್ ಇನ್ಸೆಕ್ಯೂರ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಮೈ ಸೆಲ್ಫ್. ಹಾಗಾಗಿ ಒಂದು ಹೆಸರು ಬೇಕಲ್ಲ ಅಂತ ಸುಮ್ಮನೆ ಮಜಲಾನ್ ಮೋಟರ್ ಅಂತ ಇಟ್ಟಿದ್ದೆ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಐ ಚೇಂಜ್ ದ ಚಾನಲ್ಸ್ ನೇಮ್ ಟು ಮೈನ್, so that I am my own identity. Like, I don't need any other names now that I have come out of a lot of insecurities of mine. ಅದಕ್ಕೆ ಇನ್ನೇನು 1,000 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೆ.
ಬೇಗ ಮಾಡಿಸ್ಬಿಡಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರೋಣ, ಚೆನ್ನಾಗಿರೋ ಜಾಗಗಳಿಗೆ ಹೋಗೋಣ. ಈ ವರ್ಷ ಮುಗಿಯೋಷ್ಟದಂತೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ 1,000 ಸಬ್ಸ್ಕ್ರೈಬರು. ಅದರಲ್ಲಿ ಒಂದು 4-5 ಅಕೌಂಟ್ ನಂದೇ ಇದೆ. 3 ನಂದೇ ಅಕೌಂಟು, ಒಂದು ಅಮ್ಮನ ಅಕೌಂಟು, ಒಂದು ಅಪ್ಪನ ಅಕೌಂಟ್ ಅಂತ. ಒನ್ ಆಫ್ ದಿ ಮೇನ್ ರೀಸನ್ಸ್ ನಾನು ಮಜಲ್ ಮೋಟರ್ ಅಂತ ಇಟ್ಟಿದ್ದು, ನನಗೆ ಜಿಮ್ ಕಂಟೆಂಟ್ ಮತ್ತು ಗಾಡಿ ರಿಲೇಟೆಡ್ ಕಂಟೆಂಟ್ ಮಾಡಬೇಕು ಅಂತ ಇತ್ತು. ಬಟ್ ಏನಾಯಿತು, ಜಿಮ್ ಕಂಟೆಂಟ್ ಅಂತೂ ನಾನು ಒಂದು ಮಾಡಿಲ್ಲ. ಬಿಕಾಸ್ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಜಿಮ್ಗೆ ಹೋಗೋದೇ ನೆಟ್ಟಿಗೆ ಹೋಗಿಲ್ಲ ನಾನು. ಸೊ ಇವಾಗ ಅಮಿತ್ ನಾಯ್ಗ್ ಅಂತ ಇಟ್ಟರೆ ಇಟ್ ಕ್ಯಾನ್ ಶೋ ಎವ್ರಿಥಿಂಗ್ ಅಬೌಟ್ ಮೀ ಅಲ್ವಾ. ಲೈಕ್ ಮೈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ಎವ್ರಿಥಿಂಗ್ ಲೈಕ್ ಡೇ ಟು ಡೇ ಬೇಸಿಸಲ್ಲಿ ಏನಾದ್ರು ಸ್ಪೆಷಲ್ ಆದರೆ. ಸೊ ಮಜಲ್ ಮೋಟರ್ ಅನ್ನೋದು ದ ನೇಮ್ ಇಟ್ ಸೆಲ್ಫ್ ರಿಸ್ಟ್ರಿಕ್ಟ್ಸ್ ಟು ಪರ್ಟಿಕ್ಯುಲರ್ ಜಾನ್ರು ಅನಿಸುತ್ತೆ ನನಗೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ದೂರದಲ್ಲಿ ಮುರುಡೇಶ್ವರ ಡ್ಯಾಮ್. ಲೈಟಿಂಗ್ ಎಲ್ಲ ಹಾಕಿ, ನಾವು ಚಿಕ್ಕವರಿದ್ದಾಗ ಅದೆಲ್ಲ ಇರಲೇ ಇಲ್ಲ ಲೈಟಿಂಗ್ ಎಲ್ಲ. ಏನು ಸರಳ ಕಾಣಿಸ್ತಿದೆ. ಹೊಸ್ದಾಗಿ ಪೇಂಟ್ ಬೇರೆ ಹೊಡೆದಿರೋದು. ವಾವ್. ಡ್ಯಾಮ್ ಮ್ಯಾನ್, ವಾವ್. ಮುರುಡೇಶ್ವರದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಬಿಕಾಸ್ ನಮ್ಮೂರಾಗಿರೋದ್ರಿಂದ ಇಲ್ಲಿ ಬಂದು ಟೀಗಿ ಕುಡ್ಕೊಂಡು ಯೂಶ್ವಲಿ ಈ ಲೋಕಲ್ಸ್ ಎಲ್ಲ ಹೆಂಗೆ ಔಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಏನು ಗುರು ಇಷ್ಟೊಂದು ಗಾಡಿಗಳು ಇವತ್ತು. ಇಲ್ಲೇ ನೋಡಿ, ಸ್ಟ್ಯಾಚ್ಯೂ ಪಕ್ಕನೇ ಬಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕುತ್ಕೊಳ್ಳೋಣ ಅಂದ್ಕೊಂಡೆ. ನೋವೇ ಕುತ್ಕೊಳ್ಳೋಕೆ ಸ್ವಲ್ಪ ಏನಂತಾರೆ ಏಕಾಂತತೆ ಇರಬೇಕು. ಓ ಮೈ ಗಾಡ್. ಓಕೆ, ಆ್ಯಕ್ಚುಲಿ ಯೂಟ್ಯೂಬ್ನ ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿದೆ. ಬಟ್ ಇಟ್ ಹ್ಯಾಸ್ ಅನ್ನೋಯಿಂಗ್ಲಿ ಗಿವನ್ ಮಿ ದ ಕಾನ್ಫಿಡೆನ್ಸ್. ಲೈಕ್ ಅಚಾನಕ್ಕಾಗಿ ಸಿಕ್ಬಿಡಿದ್ದು ಅಷ್ಟೇ. ಅದು ಇಟ್ ಜಸ್ಟ್ ಹ್ಯಾಪನ್ ಥರ. ಗುರು ಹೆಂಗಾನ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡ್ರಪ್ಪ ಆದಷ್ಟು ಬೇಗ. ಸ್ವಲ್ಪ ಮೋಟಿವೇಶನ್ ಬರುತ್ತೆ ನನಗೆ. ಆಮೇಲೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ಕಮೆಂಟ್ ಮಾಡಿದ್ರೆ ನನಗೇನು ₹1 ಸಿಗೋಲ್ಲ ಅದರಲ್ಲಿ. ಬಟ್ ವಿಡಿಯೋ ಓಕೆ ಜನ ನೋಡ್ತಾವ್ರೆ ಅಂತ ಒಂದು ಫೀಲಿಂಗ್ ಬರುತ್ತೆ, ಖುಷಿಯಾಗುತ್ತೆ. ಲೈಕ್ ದೇ ಟೇಕಿಂಗ್ ಇಟ್ ಅಂತ. ಸೊ ನೋಡಿದ್ರಲ್ಲ ಗೈಸ್, ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಒಂದು ಸ್ವಲ್ಪ ವೀಕೆಂಡ್ ಆಗಿತ್ತು, ಚಿಲ್ ಮಾಡಬೇಕಿತ್ತು, ಒಂದು ಮಾಡಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಕಮೆಂಟ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಕಮೆಂಟ್ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂದರೆ ಐ ವಿಲ್ ಬಿ ನೋಯಿಂಗ್ ಆ್ಯಕ್ಚುಲಿ ಪೀಪಲ್ ಆರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ದೇ ಆರ್ ಟೇಕಿಂಗ್ ಸಮಥಿಂಗ್ ಔಟ್ ಆಫ್ ಇಟ್. ಮೇ ಬಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆರ್ ವಾಟ್ ಎವರ್ ಇಟ್ ಈಸ್. ಸೊ ನೀವು ಕಮೆಂಟ್ ಮಾಡಿದ್ರೆ ಐ ಫೀಲ್ ದ ವಿಡಿಯೋ ಇಸ್ ರೀಚ್ಡ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. 1,000 ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡಿ.